ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರವಿ ರಂಜು ಯೂಟ್ಯೂಬ್ ಚಾನಲ್. ಶುಭ ದಿನ, ಶುಭ ಮುಂಜಾನೆ. ಎಲ್ಲರೂ ಖುಷಿಯಾಗಿರಿ. ನಾನಿವತ್ತು ಎದ್ದ ತಕ್ಷಣ ಹೊರಗಡೆ ಎಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಒಳಗಡೆ ಬಂದೆ. ತಿಂಡಿಗೆ ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಮಾಡಿದ ದಿನ ಅಡುಗೆ ಮನೆಯೆಲ್ಲ ಅಥವಾ ಸ್ಟವ್ ಎಲ್ಲ ಫುಲ್ಲು ಗಲೀಜಾಗುತ್ತೆ, ಎಲ್ರಿಗೂ ಗೊತ್ತೇ ಇರುತ್ತೆ ರೊಟ್ಟಿ ಮಾಡೋರಿಗೆ. ಸೊ ನಾನು ರೊಟ್ಟಿ ಮಾಡಿ ಎಲ್ಲ ಆದಮೇಲೆ ಸಿಂಕಲ್ಲಿ ಪಾತ್ರೆ ಎಲ್ಲ ಹಾಕ್ಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಹಾಲಿನವರು ಬಂದರು. ನನ್ನ ಮಗಳಿದ್ಲಲ್ವ, ಅವಳು ಟಿ ವಿ ನೋಡ್ತಾ ಕೂತಿದ್ಲು ತಿಂಡಿ ತಿನ್ಕೊಂಡು. ಅವಳಿಗೇನೆ ಹೋಗಿ ಹಾಲು ತೊಗೊಬಾ ಅಂದೆ. ನಿಧಾನವಾಗಿ ಹೋಗಿ ತೊಗೊಂಡು ಬರ್ತಾಳೆ. ಸರಿ ಹೋಗಿದ್ಲಲ್ವ ಅಂತ ನಾನು ನೋಡ್ತಿದ್ದೆ ಹುಷಾರಾಗಿ ಬರ್ತಾಳೆ ಇಲ್ವಾ ಅಂತ. ಹೆಂಗೋ ಅವಳೇ ಹೋಗಿದ್ದರಿಂದ ನನಗೆ ಕೆಳಗಡೆ ಹೋಗೋ ಕೆಲಸ ತಪ್ಪಿತು. ನಾನು ನನ್ನ ಪಾಡಿಗೆ ಮನೆ ಕ್ಲೀನ್ ಮಾಡ್ಕೊತಿದ್ದೆ. ಅವಳು ಹಾಲು ತೊಗೊಬಂದು ಹಂಗೆ ನಮ್ಮ ಪಕ್ಕದ ಮನೆ ಅಕ್ಕ ಅವಳಿಗೇನೆ ಅವ್ರ ಮನೆಗೂ ಅರ್ಧ ಲೀಟ್ರ್ ಮೊಸರು ಬೇಕಂತ ಹೇಳಿದ್ರು. ತೊಗೊಂಡು ಬಂದು ಅವ್ರ ಮನೆಗೆ ಕೊಟ್ಟು ಬರೋದಕ್ಕೆ ಅಂತ ಹೋದ್ಲು. ನಾನು ಸರಿ ಅಂತ ಒಳಗಡೆ ಹೋದೆ. ಅವಳು ಅವ್ರ ಮನೆಯಿಂದ ಬಂದು ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಇಸ್ಕೊಬಂದಿದ್ಲಂತೆ, ಡ್ರೈ ಫ್ರೂಟ್ಸ್ನ ತೋರಿಸ್ಕೊಂಡು ಅವಳು ಟಿ ವಿ ನೋಡ್ತಾ ಎಲ್ಲ ತಿಂತಿದ್ಲು. ನಾನು ಅಷ್ಟರಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ. ಶುಕ್ರವಾರ ಆಗಿದ್ದರಿಂದ ಸ್ನಾನಕ್ಕೆ ಹೋಗಬೇಕಿತ್ತು. ಪೂಜೆ ಮಾಡೋಣ ಬೇಗ ಎಲ್ಲನೂ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅವಳು ಟಿ ವಿ ನೋಡ್ತಾ ಕೂತಿದ್ಲು. ನಾನು ಅಷ್ಟರಲ್ಲಿ ಸ್ನಾನಕ್ಕೆ ಅಂತ ನೀರು ಕಾಯೋದಕ್ಕಿಟ್ಟು ಮನೆಯೆಲ್ಲ ಗುಡಿಸಿ ಸಾರಿಸ್ತಿದ್ದೆ. ಅದನ್ನು ಏನು ಮಾಡಿರಲಿಲ್ಲ ಅನ್ನೋ ಉದ್ದೇಶಕ್ಕೆ ಎಲ್ಲ ಗುಡಿಸಿ ಸಾರಿಸ್ಕೊಂಡ್ರೆ ಸ್ನಾನ ಮಾಡಿ ಪೂಜೆ ಮುಗಿಸೋದಕ್ಕೆ ಸರಿ ಹೋಗುತ್ತೆ ಬೇಗನೆ ಅಂತ. ಸೊ ನನ್ನ ಮಗಳು ಟಿ ವಿ ನೋಡ್ತಾನೆ ಕೂತಿದ್ಲು. ಅವಳ ಪಾಡಿಗೆ ಅವಳು ಕೂತಿದ್ಲಲ್ವ ಅಂತ ನಾನು ನನ್ನ ಕೆಲಸನ ಮಾಡ್ಕೋತಿದ್ದೆ. ಇತ್ತೀಚೆಗೆ ಈ ಮಾರ್ಕೆಟ್ನಲ್ಲಿ ನಾವು ಏನೇ ಒಂದು ಕೊಂಡ್ಕೊಳ್ಳೋದಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಯಾಕಂದರೆ ಪ್ರತಿಯೊಂದು ಪದಾರ್ಥಗಳನ್ನು ಅಷ್ಟೇ ರೇಟು ತುಂಬಾ ದುಬಾರಿಯಾಗೋಗಿದೆ. ಬರೀ ಚಿನ್ನ ಮಾತ್ರ ದುಬಾರಿಯಾಗಿಲ್ಲ, ಅದ್ರ ಜೊತೆಗೆ ಟೊಮೊಟೊ ಮತ್ತು ಹೂವು ಪ್ರತಿಯೊಂದೂ ಅಷ್ಟೇ ತುಂಬಾ ದುಬಾರಿ ರೇಟ್ ಆಗೋಗಿದೆ. ಸಾಮಾನ್ಯ ಜನರು ಜೀವನ ಮಾಡೋದೇ ಕಷ್ಟ ಆಗೋಗಿದೆ. ಅದ್ರ ಜೊತೆಗೆ ಈ ಸಿಲಿಂಡರ್ದು ಬೇರೆಯೇ ಪ್ರಾಬ್ಲಮ್ ಇದೆ. ಆಟೋ ಗ್ಯಾಸ್ ಆಗಿರ್ಬೋದು ಮತ್ತು ಪೆಟ್ರೋಲ್ ಡೀಸೆಲ್ ಎಲ್ಲನೂ ತುಂಬಾ ರೇಟ್ ಆಗ್ತಿದೆ. ಹಂಗಾಗಿ ಸ್ವಲ್ಪ ಸಾಮಾನ್ಯ ಜನರು ಜೀವನ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ನನ್ನ ಇವತ್ತಿನ ವ್ಲಾಗ್ ಇದಾಗಿತ್ತು. ನನ್ನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಮರಿದೆ ಒಂದು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.